ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಚಟ್ನಿ ಏನಾದರೂ ಅನ್ಬೋದು. ಅದನ್ನು ಫಸ್ಟು ಬಾಯ್ಲ್ ಮಾಡಬೇಕು. 2 ಟೊಮೊಟೊ, ಒಂದು 10-15 ಹಸಿರು ಮೆಣಸಿನ್ಕಾಯಿನ ಬೇಯಿಸ್ಬೇಕು. ಫಸ್ಟು ಬೇಯಿಸಿ ಅದನ್ನು ಒಂದು ಸೈಡಿಗೆ ಇಟ್ಕೊಬಿಡಿ. ಅದನ್ನು ನೆಕ್ಸ್ಟು ರೊಟ್ಟಿಗೆ ಇದು 1-2 ಗ್ಲಾಸ್ ನೀರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು. ನೆಕ್ಸ್ಟು ನೀರು ಬಿಸಿ ಆದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಕುದಿ ಬರ್ತಾಯಿದೆ. ಇದಕ್ಕೇನು ಮಾಡಬೇಕು ಅಂದರೆ, ಇದಕ್ಕೆ ಎಷ್ಟು ಹದ ಇರುತ್ತೋ ಅಷ್ಟು ಹಿಟ್ಟು ಹಾಕಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಲೈಕ್ ನಾವು ಹೇಗೆ ಮುದ್ದೆ ಮಾಡ್ತೀವಿ ನೋಡಿ, ರಾಗಿ ಮುದ್ದೆ ಎಲ್ಲ ಆ ರೀತಿ ನೋಡಿ ಮಿಕ್ಸ್ ಮಾಡಿ 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡಿ. ಈಗ ಅದನ್ನು ಮುಟ್ಟಿದಾಗ ಅಂಟಬಾರ್ದು ಅಷ್ಟೇ, ಅದನ್ನ ಎತ್ತಿಟ್ಬಿಡಿ. ನೆಕ್ಸ್ಟ್ ನಾವು ಚಟ್ನಿ ಮಾಡೋದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, 1-2 ಮೆಣಸು ಇಷ್ಟನ್ನು ಹಾಕಿ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು. ಅದನ್ನು ನೋಡಿ ತರಿಯಾಗಿ ನೀರು ಹಾಕಬೇಡಿ ಅದಕ್ಕೆ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಬೇಕು. ನೀರು ಹಾಕಬಾರ್ದು ಬೇಯಿಸಿರೋದನ್ನ, ಎಕ್ಸ್ಟ್ರಾ ಇದು ಬೇರೆ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಬಿಡಿ. ನೆಕ್ಸ್ಟು ಒಂದು ಪಾನ್ ತೊಗೊಂಡು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿನ ಹೀಗೆ ಗೆಜ್ಜೆ ಹಾಕಬೇಕು. ನೋಡಿ ಬೆಳ್ಳುಳ್ಳಿ ಆದಮೇಲೆ ಕರಿಬೇವು ಹಾಕಿ, ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕಿ ಅದಕ್ಕೆ ಕರಿಬೇವು. ನೆಕ್ಸ್ಟು ರುಬ್ಬಿರುವಂಥ ಮಿಶ್ರಣ ಇದೆಯಲ್ಲ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ, ಅದು ಹಾಕಿ ಫ್ರೈ ಆಗಲಿ 1-2 ನಿಮಿಷ. ಆಗ ಮುಚ್ಚಿಟ್ಬಿಡಬೇಕು. ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ. ಅದು ಬೇಯಬೇಕಾದ್ರೆ ಸ್ವಲ್ಪ ಬೆಲ್ಲ, ಉಪ್ಪು, ರುಚಿಗೆ ಬೇಕಾದಷ್ಟು ಅಷ್ಟು ಹಾಕಿ, ಬೆಲ್ಲ ಬೇಕಾದ್ರೆ ಸ್ಕಿಪ್ ಮಾಡಿ ನಿಮಗೆ ಬೇಡ ಅಂದರೆ. ಚಟ್ನಿ ಆಗಿದೆ ನೋಡಿ, ಸುತ್ತ ಎಣ್ಣೆ ಬಿಟ್ಟಿದೆ, ಆಗಿದೆ ಅದು. ರೊಟ್ಟಿದು ಹಿಟ್ಟು ನಾವು ಇದು ಮಾಡಿದ್ವಲ್ಲ, ಅದು ನೀಟಾಗಿ ನಾದಬೇಕು. ಒಂದು 10 ಮಿನಿಟ್ಸ್ ನಾದಿದ್ದೀನಿ. ಸ್ವಲ್ಪ ಇದರಲ್ಲಿ ನಾನು ತೋರಿಸಿರೋದಷ್ಟೇ. 10-15 ಮಿನಿಟ್ಸ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕೊಂಡು ನಾದಿ ಕರೆಕ್ಟ್ ಆಗುತ್ತೆ, ಅದು ಬರುತ್ತೆ. ಅದು ತೆಳುವಾದರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ, ಇಲ್ಲ ಅಂದರೆ ಇಷ್ಟೇ ಸಾಕು. ಉಂಡೆ ಮಾಡಿಟ್ಟಿದ್ದೀನಿ, ನಮಗೆ 8 ಬೇಕು, 8 ಉಂಡೆ ಮಾಡಿ ಇಟ್ಟಿದ್ದೀನಿ ಅದನ್ನು. ನೆಕ್ಸ್ಟ್ ನಾವು ಈ ಥರ ರೊಟ್ಟಿ ಇದು ಮಾಡಿ ಸ್ವಲ್ಪ ಹಿಂಗೆ ಕೈಲಿ ತೊಟ್ಬಿಟ್ಟು, ನೆಕ್ಸ್ಟು ಚಪಾತಿ ಲಟ್ಸೋದಿರುತ್ತಲ್ಲ, ಅದರ ಸಹಾಯದಿಂದಲಾದರೂ ನೀವು ಲಟ್ಟಿಸ್ಬೋದು, ಇಲ್ಲ ಕೈಲಾದರೂ ನೀವು ಅದನ್ನು ಕೈಯಿಂದ ಮಾಡ್ತೀವಿ ಅಂದರೆ ಕೈಯಿಂದನಾದರೂ ಮಾಡ್ಬೋದು ನೀವು. ನೋಡಿ ಹೀಗಾಗಿ ನಾನು ಲಟ್ಸಿದ್ದೀನಿ ಅದನ್ನು. 2 ಸೈಡ್ ಅದನ್ನು ಬೇಯಿಸಬೇಕು, 2 ಕಡೆನೂ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್. ನೋಡಿ ಇವಾಗ ಆಗಿದೆ. ಸಾಫ್ಟಾಗಿರುತ್ತೆ, ಚಪಾತಿ ಇರುತ್ತಲ್ಲ ಆ ಥರ ಸಾಫ್ಟಾಗಿ ಬರುತ್ತೆ. ನಿಮಗೆ ಗಟ್ಟಿ ಬೇಕು ಅಂದರೆ ಜಾಸ್ತಿ ಟೈಮ್ ಬೇಯಿಸಿ, ಇಲ್ಲಾಂದರೆ ಕರೆಕ್ಟಾಗಿ ಚಪಾತಿ ಅದಕ್ಕೆ ಬರುತ್ತೆ. ನೋಡಿ ಇದು ತುಪ್ಪ ಹಾಕಿ ಈ ರೊಟ್ಟಿಗೆ ಈ ಚಟ್ನಿ ಇದೆಯಲ್ಲ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.